ಸಜ್ಜನರ ಸಂಘ ಎಂದಿಗಾಹುದು, ದುರ್ಜನರ ಸಂಘದಿಂದ ನೊಂದೇನಯ್ಯ ಎಂಬ ದಾಸೋಕ್ತಿಯಂತೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾವು ನ್ಯಾಯ, ನೀತಿ, ಧರ್ಮ, ಸಂಪ್ರದಾಯ, ಆಚರಣೆ ಹಾಗೂ ಸಂಸ್ಕಾರಯುತ ವ್ಯಕ್ತಿಗಳೊಂದಿಗೆ ಕಳೆಯುವ ಎನ್ನುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಭಜನೆಗೊಲಿವ ಭಜರಂಗಿ ಕಾರ್ಯಕ್ರಮ ಸಾಗಾ ಭಜನಾ ಮಂಗಲೋತ್ಸವಕ್ಕೆ 60ರ ಸಂಭ್ರಮ. ವೀಕ್ಷಕರೇ, ಇಂದು ಸಾಗಾ ಭಜನಾ ಕಾರ್ಯಕ್ರಮಕ್ಕೆ 6ನೇ ವಾರ. ಸಾಗಾ ಕ್ಷೇತ್ರಕ್ಕೆ ಅವರ ಕುಟುಂಬಸ್ಥರಿಗೆ ನಿಕಟವರ್ತಿಗಳು ಆದ ಆತ್ರಾಡಿ ದಿನೇಶ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ವೀಕ್ಷಕರೇ, ಬನ್ನಿ ನಾವು ಸಾಗಾ ಕುರಿತಾಗಿ ಇವರ ಜೊತೆ ಮಾತನಾಡುವ. ನಾನು ದಿನೇಶ್ ಹೆಗ್ಡೆ ಆತ್ರಾಡಿ, ಸಹಕಾರ ಭಾರತೀಯ ಜಿಲ್ಲಾ ಅಧ್ಯಕ್ಷ ಮತ್ತು ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ನಾವು ಸಾಗಾ ಕ್ಷೇತ್ರಕ್ಕೆ ನಾವು ಸುಮಾರು ಒಂದು 20 ವರ್ಷದಿಂದ ಭಕ್ತನಾಗಿ ಹೋಗ್ತಿದ್ದೇನೆ. ಅಂದಿನಿಂದ ಸುಮಾರು 20 ವರ್ಷದಿಂದ ಪ್ರತಿ ವರ್ಷ ಸಾಗದಲ್ಲಿ ನಡೆತಕ್ಕಂಥ ಭಜನಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಒಂದ್ಸಲ ನಾವು ಆ ಸಣ್ಣ ಗುಡಿ ಇತ್ತು, ಅಲ್ಲಿ ಸಣ್ಣ ಗುಡಿ ಇರುವಾಗ ಅದು ಹಂಚಿನ ಗುಡಿ, ಎದುರಿನಲ್ಲಿ ಒಂದೆರಡು ತಗಡು ಹಾಕಿ ಚಪ್ರ ಇತ್ತು. ನಾವು ಪ್ರತಿದಿನ ನಾನು ದಿನಕರ್ ಶೆಟ್ಟಿ ಹೆರ್ಗ ಇವರು ಹೋಗ್ತಿದ್ವಿ. ಅಲ್ಲಿ ಹೋದಾಗ ನಮಗೆ ಹಾಗೆ ಜಯರಾಜ್ ಶೆಟ್ಟಿ ಇದ್ರು, ಸೃಷ್ಟಿ ಇಂಜಿನಿಯರ್ಸ್. ಹೀಗೆ ಹೋಗುವಾಗ ನಮಗೆ ಒಂದು ದಿವಸ ಯೋಚನೆ ಆಯಿತು, ಇದನ್ನು ಸ್ವಲ್ಪ ಚಂದ ಮಾಡುವ ಅಂತ. ಅದಕ್ಕೆ ನಾವು ನಾರಾಯಣ ಪ್ರಭುಗಳ ಹತ್ರ ಕೇಳಿದಾಗ ಮಲ್ಲ ಮಸ್ತ್ ಮಲ್ಲ ಮಲ್ಪುಡ್ಚಿ ಕಷ್ಟ ಹಾಕೊಂಡು ಇರಂಜಿ ಎಲ್ಲೇ ಮಲ್ಪುಗ ಅಂತ ಹೇಳಿದರು. ಮತ್ತು ಮಾಡಲಿಕ್ಕೆ ಹೊರಟದ್ದು ನಾವು. ಅದರಿಂದ ನೀವು ಸಣ್ಣದು ದೊಡ್ಡದಂತ ಹೇಳೋ ಪ್ರಶ್ನೆ ಇಲ್ಲ, ಭಗವಂತನಿಗೆ ಎಷ್ಟು ಬೇಕೋ ಅವು ಮಾಡಿಸಿಕೊಳ್ತಾನೆ ಅಂತ ಹೇಳಿದೆ ನಾನು. ಆವಾಗ ಅವರು ಹೇಳಿದರು ಆಯ್ತಾಯ್ತು ಮಾಡಿ ಅಂತ. ನಾವು ಮತ್ತೆ ಒಂದು ಸುಮಾರು 2.5 ಲಕ್ಷ ರೂಪಾಯಿ ಇದೊಂದು ಸುಮಾರು 2.5 ಸಾವಿರ ಸ್ಕ್ವೇರ್ ಫೀಟಿದ್ದು ಚಪ್ರ ಮಾಡಿದ್ವಿ. ಆನಂತರ ಪ್ರತಿಯೊಂದು ಚೇಂಜ್ ಆಗ್ಲಿಕ್ಕೆ ಶುರು ಆಯಿತು. ಅಲ್ಲಿ ಎಲ್ಲ ವ್ಯವಸ್ಥೆಗಳು ಚೇಂಜ್ ಆಗ್ಲಿಕ್ಕೆ ಶುರು ಆಯಿತು. ಮತ್ತು ನಾರಾಯಣ ಪ್ರಭು ಫ್ಯಾಮಿಲಿ ಕೂಡ ಅದೇ ಹಾಗೆ. ಅವರ ತಂದೆ ಪ್ರತಿಷ್ಠಾಪನೆ ಮಾಡಿದಂಥ ದೇವರನ್ನು ಬಹಳಷ್ಟು ನಂಬ್ತಿದ್ರು ಮತ್ತು ಭಾಳಷ್ಟು ಭಕ್ತರಿದ್ದರು ಅದಕ್ಕೆ. ಯಾವಾಗಂತ ಹೇಳಿದರೆ ಅದು ಕೇವಲ ಆ ಭಕ್ತರು ಅವರಿಗೆ ಅದರಿಂದ ಲಾಭ ಆಗುವಂಥ ರೀತಿ ಭಕ್ತರಲ್ಲ, ಆ ಹನುಮಂತನನ್ನು ಪೂಜಿಸುವಂಥ ಭಕ್ತರು. ಆ ಮೂರ್ತಿ ನೋಡಿರ್ಬೋದು, ಅತ್ಯಂತ ಸಣ್ಣ, ಹೌದು, ಅದರ ಮೂರ್ತಿ ಸಣ್ಣದರ ಕೀರ್ತಿ ಬಹಳಷ್ಟು ದೊಡ್ಡದು. ಯಾಕಂತ ಹೇಳಿದರೆ ನಮ್ಮ ಉದ್ಯೋಗ ನಿಮಿತ್ತ ಕೂಡ ನಾವು ಅಲ್ಲಿ ಬೇಡಿಕೊಂಡಾಗ ಅವ್ರು ನಮಗೆ ಬೇಕಾದೆಲ್ಲ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ನಂತರದಲ್ಲಿ 2ನೇ ಸಲ ಅದನ್ನು ಸ್ವಲ್ಪ ವಿಸ್ತರಣೆ ಮಾಡುವಂಥ ಯೋಚನೆ ಮಾಡಿದರು ದೇವೇಂದ್ರ ಪ್ರಭು. ಅವರು ನನ್ನ ಹತ್ರ ಹೇಳಿದರು ಒಂಚೂರು ಮಲ್ಪೊಲೆಯಾ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದ್ದು ಮಾಡುವ ಅಂತ ಹೇಳಿದೆ. ಅದು ಮತ್ತೊಮ್ಮೆ ಪುನಃ ಒಂದು 3,000 ಸ್ಕ್ವೇರ್ ಫೀಟ್ವರೆಗೆ ಆಗ್ಬೋದು. ಅದನ್ನು ಕೂಡ ನಾವು ವಿಸ್ತರಣೆ ಮಾಡಿದ್ವಿ. ಆನಂತರ ಅವರು ಆ ಸಂದರ್ಭದಲ್ಲಿ ಶಿಲಾಮಯ ಗುಡಿ ಆಯಿತು. ಅವರ ಮನೆಯವರಲ್ಲಿ ಸೇರಿ ಶಿಲಾಮಯ ಗುಡಿಯನ್ನು ಮಾಡಿದರು, ಬಹಳ ಚಂದವಾಗಿ. ಅದು ಯಾವ ರೀತಿ ಅವನಿಗೆ ಹನುಮಂತ ಫೆಬ್ರವರಿ 28ಕ್ಕೆ ಭಜನಾ ಮಂಗಲೋತ್ಸವ, ಅದು ಕೂಡ 60ರ ಸಂಭ್ರಮ. ಸರ್, ಈಗ ನಮ್ಗೆಲ್ಲರಿಗೆ ಒಂದು ಬೇಜಾರಿನ ಒಂದು ಸಂಗತಿ ಅಂತ ಹೇಳಿದ್ರೆ ರಸ್ತೆ ಸಂಪರ್ಕ ಮಾಡಲಿಕ್ಕೆ ಜನರಿಗೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ರಸ್ತೆಯ ಈ ಸಮಸ್ಯೆ ಹೇಗೆ ಸರ್ ಬಗೆಹರಿಸ್ಕೊಳ್ಬಹುದು? ನಾವು ದೇವೇಂದ್ರ ಪ್ರಭು ಅವರು ಮೊದಲು ರಾಜಕೀಯದಲ್ಲಿದ್ದರು. ಮುನ್ಸಿಪಾಲಿಟಿ ಮೆಂಬರ್ ಆಗಿದ್ದಾಗ ನಾನು ಅವ್ರ ಹತ್ರ ಒಮ್ಮೆ ಹೇಳಿದ್ದೆ, ಎಂತ ಮರ ನಿಮ್ಗೆ ಇಷ್ಟೆಲ್ಲ ರಾಜಕೀಯ ಸಂಪರ್ಕ ಇದೆ, ಈ ರಸ್ತೆಯನ್ನು ಚಂದ ಮಾಡ್ಬೋದಲ್ಲ, ಎಲ್ಲೆಲ್ಲಿಗೆ ಹೋಗುವ ರಸ್ತೆಗಳನ್ನ ಮಾಡ್ತಾರೆ, ಈ ಊರಿಗೆ ಹೋಗುವಂತ ಈ ರಸ್ತೆಯನ್ನು ಸ್ವಲ್ಪ ಒಳ್ಳೆ ಮಾಡಿ ಸ್ವಲ್ಪ ಆಗಲ್ಲ ವಿಸ್ತರಣೆ ಮಾಡ್ಬೋದಲ್ಲ ಅಂತ ಕೇಳಿದಾಗ, ಅದಕ್ಕೆ ಅದು ಬೇರೆ ಸರ್ಕಾರದ ಜಾಗ, ಅದರಿಂದ ತುಂಬ 1.5 ಕಿಲೋಮೀಟರ್ವರೆಗೆ ಉದ್ದ ಇದೆ, ಅದನ್ನೆಲ್ಲ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ. ನಾವು MP ಹತ್ರ MLA ಹತ್ರ ಎಲ್ಲ ಹೇಳಿದ್ವಿ, ಮಾಡ್ತೇವೆ ಅಂತ ಹೇಳಿದರು. ಆದರೆ ನಾವು ಗಾಡಿ ಇಟ್ಕೊಂಡು ಹೋಗಿ ಭಾರಿ ಹರಸಾಹಸ ಮಾಡಿ ಹೋಗೋದು. ರಾತ್ರಿ ಎಷ್ಟು ಬ್ಲಾಕ್ ಆಗ್ತಂತ ಹೇಳಿದರೆ ಕೆಲವೆಲ್ಲ 1 ಗಂಟೆಯಲ್ಲಿ ನಾವು ಗಾಡಿಯನ್ನು ನಿಲ್ಲಿಸಿದ್ದಿರ್ಬೋದು ಒಂದು ದೇವಸ್ಥಾನಕ್ಕೆ ನಾವು ಹೋಗಬೇಕಂತ ಇರುವಾಗ. ಆದ್ದರಿಂದ ನನ್ನದೊಂದು ಮನವಿ ಇಲಾಖೆಗಳಲ್ಲಿ, ಯಾಕಂತ ಹೇಳಿದರೆ ಮತ್ತು ಅಧಿಕಾರಿ ವರ್ಗ ಹಾಗೂ ಸಂಸದರಲ್ಲಿ ಮತ್ತು MLAಗಳಲ್ಲಿ ನನ್ನೊಂದು ವಿನಂತಿ, ನೀವಾದರೂ ಆ ಸಲ ಬನ್ನಿ, ಒಂದ್ಸಲ ಬಂದು ನೋಡಿ. ಪ್ರತಿ ವರ್ಷ ಬರ್ತಿದ್ದವರೇ MP MLAಗಳು ಇದ್ದಾರೆ ಅಲ್ಲಿ, ಅದಕ್ಕೆ ಸಂಪೂರ್ಣ ಅವರು ಕೂಡ ಅಲ್ಲಿ ಬರ್ತಾರೆ. ಆದ್ದರಿಂದ ಆ ರಸ್ತೆಯನ್ನು ಒಂದು ಚಂದ ಮಾಡಿ ಕೊಟ್ಟರೆ ನಾಡ್ದು 60ನೇ ವರ್ಷ ಒಂದು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಬಲ್ಲಿಯ ಹನುಮಂತ ಬಹಳಷ್ಟು ಪವರ್ಫುಲ್ ಇದ್ದಾನೆ, ಅವರ ಶಕ್ತಿ ಕಾರ್ಣಿಕ ಎಲ್ಲ ಬಹಳಷ್ಟಿದೆ. ಬಹಳಷ್ಟು ಭಕ್ತರ ಆಜಯಕ್ಕೆ ಬರುವವರಿದ್ದಾರೆ. ಅದನ್ನು ಬಂದೋಗುವವರಿಗೆ ಒಂದು ವ್ಯವಸ್ಥೆಗಳು ಒಳ್ಳೆ ರೀತಿ ಆಗಲಿ ಅಂತ ಸಹ ನಮ್ಮದೊಂದು ಚಿಂತನೆ. ಆದ್ದರಿಂದ ಸಾಗಾ ಮಾರುತಿ ಇನ್ನೂ ಎಲ್ಲರಿಗೆ ಬುದ್ಧಿ ಕೊಟ್ಟು ಆ ಒಂದು ರಸ್ತೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡಲಿ, ಬರುವಂಥ ಭಕ್ತರಿಗೆ ಸಂಪರ್ಕ ದಾರಿ ಕೂಡ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ 60ನೇ ವರ್ಷದ ಅವರ
ಭಜನ ಮಂಗಳೋತ್ಸವ ಯಶಸ್ವಿ ಆಗಲಿ. ನಾವು ಕೂಡ ಭಾಗವಹಿಸುವ ಇದ್ದರೆ ಎಲ್ಲರೂ ಬನ್ನಿ. ಮಾರುತಿಯ ಒಂದು ಪವಾಡ ನೋಡಿ ನಿಮ್ಮ ಕೆಲಸಗಳು ಏನಿದೆ ಅದು ನೆರವೇರಲಿ. ಆದ್ದರಿಂದ ಎಲ್ಲ ಭಕ್ತರು ಬಂದು ಮಾರುತಿಯ ಕೃಪೆಗೆ ಪಾತ್ರರಾಗಿ ಒಂದು ಮನವಿ, ತಾವುಗಳು ತಮ್ಮ ತಮ್ಮ ಕ್ಷೇತ್ರಗಳನ್ನ ಉಳಿಸಿಕೊಳ್ಳೋಣ. ಆದಷ್ಟು ನಾವು ಕೆಲಸಗಳಲ್ಲಿ ಭಾಗವಹಿಸುವ, ದೇವರ ಕೆಲಸಗಳನ್ನು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ ನಮ್ಮ ಜೀವನ ಸಾರ್ಥಕ ಆಗಲಿ ಅಂತ ಹೇಳ್ತಾ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇವರಿಗೆ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಸರ್, ನಿಮಗೆ ಧನ್ಯವಾದಗಳು. ನಂದಯಾಮೋ ವಯಂ ನಂದತೀರ್ಥಂ ಶ್ರೀಹನೋ ಮಂತಮೇಕಾಂತಪಾದಂ ರಾಘವ ಶ್ರೀಪದಾಂಬೋಜಭೃಂಗಂ ಮಾರುತಿಂ ಪ್ರಾಣಿನಾಂ ಪ್ರಾಣಭೂತಂ ನಂದಯಾಮೋ ವಯಂ ನಂದತೀರ್ಥಂ.